ಸರ್ ನಮಸ್ಕಾರಗಳು. ತಾವು 13 ಸಲ ಆರ್ಥಿಕ ತಜ್ಞರಾಗಿ ಬಜೆಟ್ಗಳನ್ನ ಮಂಡನೆ ಮಾಡಿದ್ರಿ, ಒಳ್ಳೆಯ ಬಜೆಟ್ಗಳನ್ನ. ಅದಕ್ಕೆ ಮೊದಲು ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ನಮ್ಮದೇನಪ್ಪ ಬೇಡಿಕೆ ಅಂದರೆ, ಈ ಉತ್ತರ ಕರ್ನಾಟಕಕ್ಕೆ ತಾವು ಈಗಾಗಲೇ ಸಾಕಷ್ಟು ಒತ್ತು ಕೊಟ್ಟಿದ್ರಿ. ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕಾಗಿಯೇ ಒಂದು ಪ್ರತ್ಯೇಕ ಬಜೆಟ್ನ ಸಿದ್ದರಾಮಯ್ಯ ಸಾಹೇಬ್ರದಾಗ ಮಾಡಿರ್ತೇವೆ ಒಂದು ತಾರತಮ್ಯ. ಒಂದು ಸೆಕೆಂಡ್ದಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಅಂತ ಒಂದು ಸಪರೇಟ್ ಬಜೆಟ್ ಅನ್ನು ಮಾಡ್ತೀರನ್ನೋ ಆಶಾಭಾವನೆ ಹೊಂದಿದ್ದಾರೆ ಅವರು. ಈಗ ನೋಡಿ, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಇದಕ್ಕೆ ಯಾವುದಾದ್ರು ಧರ್ಮ ಇದೆಯಾ, ಜಾತಿ ಇದೆಯಾ, ಅಥವಾ ಯಾವುದಾದ್ರು ರೀಜನ್ ಇದೆಯಾ? ಎಲ್ಲ ಬಡವರಿಗೂ ಕೂಡ ಸುಮಾರು 4.25 ಕೋಟಿ ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ. ಈಗ ಉತ್ತರ ಕರ್ನಾಟಕದ ಮಹಿಳೆಯರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ವಾ? ಅವ್ರಿಗೆ 10 kg ಅಕ್ಕಿ ಕೊಡ್ತಕ್ಕಂಥದ್ದು ಮಾಡಿಲ್ವಾ? ಎಲ್ರಿಗೂ ಬಸ್ನಲ್ಲಿ ಮಾಡಿ ಫ್ರೀಯಾಗಿ ಮಾಡಿಲ್ವಾ? ಎಲ್ಲ ಈಗ ಅದನ್ನು ಪರಿಶೀಲನೆ ಮಾಡೋಣ. ನಮಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಭಾವನೆ ಇಲ್ಲ. ಎಲ್ಲರೂ ಕೂಡ ಕನ್ನಡಿಗರೇ. ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗಬೇಕು. ಎಲ್ಲ ಕನ್ನಡಿಗರ ಬಡವರು ಇದ್ದಾರಲ್ಲ, ಎಲ್ಲ ಜಾತಿನಲ್ಲಿ, ಎಲ್ಲ ಧರ್ಮದಲ್ಲಿ, ಎಲ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಾವು ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣ ಕ್ರಾಂತಿ ಮಾಡೋದು ಯಾತಿಗೆ, ಸಾಮಾಜಿಕ ಕ್ರಾಂತಿ ಮಾಡೋದು ಯಾಕೆ? ನಮ್ಮಲ್ಲಿ ತಾರತಮ್ಯ ಇದೆ, ಆರ್ಥಿಕ ತಾರತಮ್ಯ ಇದೆ, ಸಾಮಾಜಿಕ ತಾರತಮ್ಯ ಇದೆ, ಅಸಮಾನತೆ ಇದೆ, ಸಮಾಜದಲ್ಲಿ ರೀಜನಲ್ ಅಸಮಾನತೆ ಇದೆ. ಇದನ್ನೆಲ್ಲ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ, ಸಮಾಜದಲ್ಲಿ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೋಸ್ಕರವಾಗಿ ಸಮಾಜ ನಿರ್ಮಾಣ ಬೇಕು. ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗಬೇಕು, ಮೂಢನಂಬಿಕೆಗಳೆಲ್ಲ ಹೋಗಬೇಕು, ಕರ್ಮ ಥಿಯರಿಗಳೆಲ್ಲ ಹೋಗಬೇಕು. ಇವನ್ನೆಲ್ಲ ಮಾಡಿ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ. ಅದಕ್ಕೆ ಒಬ್ಬೊಬ್ಬರು ನಮ್ಮಲ್ಲಿ ತಾರತಮ್ಯ ಇಲ್ಲ, ಒಳ್ಳೆಯವರು ಒಪ್ಕೊಳ್ತಾ ಇದ್ದೀನಿ. ಇಲ್ಲೇ ಕೆಲವು ಭೌಗೋಳಿಕ ಏನಪ್ಪಾ ತಾರತಮ್ಯ ಅಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ 20,165 ಕಂದಾಯ ಗ್ರಾಮಗಳಿವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 9,571 ಗ್ರಾಮ ಪಂಚಾಯತಿಗಳು. ಅಲ್ಲಿ 3,364 ಸರ್. ದಕ್ಷಿಣ ಕರ್ನಾಟಕದಲ್ಲಿ ನಮ್ಮಲ್ಲಿ ಕೇವಲ 2,792 ಸರ್. ಪ್ರಾಥಮಿಕ ಶಾಲೆಗಳು ಇದೆ ಸರ್ ಹೇಳಿದ್ರು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ 34,575 ಸರ್. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ 24,980 ಸರ್. ಇನ್ನು ಪ್ರೌಢಶಾಲೆ ಸರ್, ಅಲ್ಲೇ 8,296 ಇದ್ದರೆ ನಮ್ಮಲ್ಲಿ 5,556 ಸರ್. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆ ಭಾಗದಲ್ಲಿ 750, ನಮ್ಮಲ್ಲಿ ಕೇವಲ 457. ಪದವಿ ಕಾಲೇಜುಗಳು ಅಲ್ಲೇ 1,308, ನಮ್ಮಲ್ಲಿ ಕೇವಲ 1,059. ಅದಕ್ಕೋಸ್ಕರನೇ ಇವೆಲ್ಲ ನೀವು ಹೇಳ್ತಕ್ಕಂಥದ್ದೆಲ್ಲ ಸರಿ ಇದೆ. ಇವೆಲ್ಲ ನೋಡಿ, ದಕ್ಷಿಣ ಕರ್ನಾಟಕ ಅಂತಂದ್ರೆ ಚಿತ್ರದುರ್ಗದವ್ರಿಗೆ ಇತ್ತು. ಚಿತ್ರದುರ್ಗ ಜಿಲ್ಲೆ ಡಿವೈಡ್ ಆಯಿತು, ದಾವಣಗೆರೆ ಮತ್ತೆ ಚಿತ್ರದುರ್ಗ ಆಯಿತು. ಅಲ್ಲಿವರೆಗೂ ಮೈಸೂರು ರಾಜ್ಯ ಇತ್ತು. ಮೈಸೂರು ರಾಜ್ಯ ಇತ್ತು. ಆ ಕಾಲದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಭಾಗದನ್ನು ಮಾಡ್ತು. ಈಗ ಹೈದರಾಬಾದ್ ಕರ್ನಾಟಕ ಎಲ್ಲಿಗೆ ಸೇರಿತ್ತು? ಹೈದರಾಬಾದ್ಗೆ ಸೇರಿತ್ತು. ಅಲ್ಲಿದ್ದಂಥ ಯಾರವರು ನಿಜಾಮರು, ಅವರು ಇದು ಮಾಡಲಿಲ್ಲ. ಉತ್ತರ ಕರ್ನಾಟಕ ಇದು ಮುಂಬೈ ಕರ್ನಾಟಕ ಎಲ್ಲಿ ಸೇರಿತ್ತು? ಮಾಡಲಿಲ್ಲ. ಈಗೆಲ್ಲ ಏಕೀಕರಣ ಆದಮೇಲೆ ಸ್ವಲ್ಪ ತಾರತಮ್ಯ ಆಗಿ ಕೆಲವು ವರ್ಷ ಮುಂದುವರಿತಕ್ಕಂಥದ್ದು. ನಾವು ತಾರತಮ್ಯ ಮಾಡ್ತಾ ಇರಲಿಲ್ಲ. ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ತಾರತಮ್ಯಗಳು ಇದ್ದವು. ಅದು ಐತಿಹಾಸಿಕವಾಗಿ ಬಂದಿದ್ದಂಥ ಬಳುವಳಿ ಕರ್ನಾಟಕಕ್ಕೆ. ಅದಕ್ಕೆ ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಂಜುಂಡಪ್ಪನವ್ರ ವರದಿ ಆಯಿತು. ಈಗ ಗೋವಿಂದರಾವ್ ಅವರ ವರದಿ ಬಂದ ಮೇಲೆ, ಅದರ ರಿಪೋರ್ಟ್ ಬಂದ ಮೇಲೆ, ಇನ್ನೂ ಯಾವ ತಾಲೂಕುಗಳು ಅಥವಾ ಯಾವ ಭಾಗದಲ್ಲಿ ಶೈಕ್ಷಣಿಕವಾಗಿ ತಾರತಮ್ಯ ಇದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ತಾರತಮ್ಯ ಇದೆ, ಅಭಿವೃದ್ಧಿ ಕೆಲಸಗಳಲ್ಲಿ ತಾರತಮ್ಯ ಇದೆ, ಅದನ್ನೆಲ್ಲ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ.